ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಮ್ಮಲ್ಲಿ ಈ ಒಂದು ಪದ್ಧತಿ ಇದೆ, ಗ್ರಾಮ ದೇವತೆಗಳಿಗೆ ಬಲಿ ಕೊಡುವಂತಹ ಪದ್ಧತಿ. ಹಾಗಾದರೆ ಈ ಬಲಿ ಕೊಡುವಂತಹ ಪದ್ಧತಿಯ ಮಹತ್ವವೇನು ಅನ್ನೋದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ದೇವತೆಗಳಿಗೆ ಬಲಿ ಪೂಜೆಗಳನ್ನೇ ಯಾಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಅದಕ್ಕೂ ಕೂಡ ಇಂದು ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಈ ಪೂಜೆಗಳ ಹಿಂದೆ ಇರುವಂಥ ರಹಸ್ಯಗಳೇನು, ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಹಾಗೆ ಈ ದಿನದ ವಿಶೇಷತೆ ಮತ್ತು ಎಲ್ಲ ರಾಶಿ ಫಲಗಳ ಬಗ್ಗೆ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ವಿಶೇಷವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕನ್ನು ಸನ್ಮಂಗಳದಾಯಕವಾಗಿ, ಆನಂದದಾಯಕವಾಗಿ, ಸಂತೋಷದಾಯಕವಾಗಿ ಇಡಲಿ ಅಂತಕ್ಕಂಥ ಅಮ್ಮನವರಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮತ್ತು ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಮಂಗಳವಾರ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು, ಕೃಷ್ಣ ಪಕ್ಷದ ಪಾಡ್ಯಮಿ ಉಪರಿ ದ್ವಿತೀಯ ತಿಥಿ ಬರ್ತಾ ಇರತಕ್ಕಂಥದ್ದು. ಈ ಪೂರ್ವಾಷಾಢ ನಕ್ಷತ್ರ ವಿಶೇಷವಾಗಿ ಏನಪ್ಪ ಅಂದರೆ ಶುಕ್ರನ ನಕ್ಷತ್ರವಾಗಿ ಕುಜನೊಟ್ಟಿಗೆ ಸೇರಿದಾಗ ಒಂದು ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಕಾಣ್ತಕ್ಕಂಥ ಸುಯೋಗ. ಅದರಲ್ಲೂ ಕೂಡ ಮಂಗಳವಾರ ಅಂದರೆ ಸುಬ್ರಹ್ಮಣ್ಯನಿಗೆ, ನರಸಿಂಹನಿಗೆ, ದುರ್ಗೆಗೆ, ಗಣಪತಿಗೆ, ಆಂಜನೇಯನಿಗೆ, ಹೀಗೆ ಒಂದು ಒಟ್ಟಾರೆಯಾದ ಒಂದು ಅಷ್ಟೋತ್ತರದ ರೀತಿಯಲ್ಲಿ ದೇವತೆಗಳ ಉಪಾಸನೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಬಹುದಾಗಿರ್ತಕ್ಕಂಥ ಒಂದು ಸುಪರ್ವಕಾಲ ಮಂಗಳವಾರ. ಹಾಗಾಗಿ ಅದಕ್ಕೆ ನಾವು ಮಂಗಳವಾರ ಅಂತ ಕರಿತೀವಿ. ಮಂಗಳ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಮಂಗಳ ಆಗ್ತಕ್ಕಂಥದ್ದು. ಆದರೆ ದೇವತಾ ಉಪಾಸನೆಗಳಿಗೆ ಮಾತ್ರ ಮಂಗಳಕರವಾಗಿರ್ತಕ್ಕಂಥದ್ದೇ ಹೊರತು ಮಾನುಷ ಕರ್ಮಗಳಿಗಲ್ಲ. ಅದಕ್ಕೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಆಧಾರ ಇರತಕ್ಕಂಥದ್ದಿದೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ಈ ಮಂಗಳವಾರದ ದಿವಸ ಯಾರೆಲ್ಲ ವಿಶೇಷವಾಗಿ ಅಮ್ಮನವರ ಸನ್ನಿಧಾನದಲ್ಲಿ, ಗಣಪತಿ ಸನ್ನಿಧಾನದಲ್ಲಿ, ಸುಬ್ರಹ್ಮಣ್ಯನ, ಆಂಜನೇಯನ, ನರಸಿಂಹನ ಸನ್ನಿಧಾನದಲ್ಲಿ ಅನನ್ಯವಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ದರ್ಶನ ಮಾಡ್ತಕ್ಕಂಥ ಪದ್ಧತಿಯನ್ನು ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ನೀವು ಬೇರೆ ಯಾವ ವಾರದಲ್ಲಿ 7 ದಿನಗಳಲ್ಲಿ ಯಾವ ದಿನಕ್ಕೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಕನಿಷ್ಠ ಈ ಮಂಗಳವಾರದ ದಿವಸ ನೀವು ಆ ಒಂದು ದೇವತಾ ಉಪಾಸನೆಗಳನ್ನು, ದೇವತಾ ಸನ್ನಿಧಾನಗಳನ್ನು ಸಂದರ್ಶಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಏನಪ್ಪ ಅಂದರೆ ಮಂಗಳವಾರದ ದಿವಸ ಆ್ಯಕ್ಚುಲಿ ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಮದ್ಯ ಮಾಂಸಾದಿಗಳನ್ನು ವರ್ಜಿಸಬೇಕು ಅಂತಕ್ಕಂಥದ್ದು. ಇವತ್ತೇನೆಂದರೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳೆಲ್ಲ ಪಾರ್ಟಿ ಗೀಟಿ ಎಲ್ಲ ಮಾಡಿಬಿಡ್ತಾರೆ ಏನೋ ಹೋಗಿ. ಯಾಕಂದರೆ ಆಹಾರ ಪದ್ಧತಿ ಆಮೇಲೆ ಅವರು ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರೋ ವಿಚಾರ. ನಮಗೆ ಯಾರ್ದು ಕೂಡ ಅದರಲ್ಲಿ ಏನು ತಾಪತ್ರಗಳಿಲ್ಲ ಅಥವಾ ಅಭ್ಯಂತರವೂ ಇಲ್ಲ. ಆದರೆ ಯಾಕೆ ಶಾಸ್ತ್ರದಲ್ಲಿ ಒಂದು ನಿಯಮವನ್ನು ನಮಗೆ ಕಟ್ಟುಪಾಡನ್ನು ಕೊಟ್ಟಿರ್ತಾರಪ್ಪ ಅಂದರೆ ಇದರಿಂದ ಈ ರೀತಿಯಾದಂಥ ನಕಾರಾತ್ಮಕ ತೊಂದರೆಗಳು ನಮಗೆ ಬಾಧಿಸುತ್ತೆ ಅಂತಕ್ಕಂಥದ್ದು. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾರು ಮಂಗಳವಾರದ ದಿವಸ ಡ್ರಿಂಕ್ ಮಾಡ್ತೀರಾ ಮನೆಯಲ್ಲೇ ಜಗಳಗಳು ಖಂಡಿತ ಅದು ತಪ್ಪದೇ ಜಗಳಾಗ್ತಕ್ಕಂಥದ್ದಾಗುತ್ತೆ. ನೀವು ಯಾರು ಬೇಕಾದರೂ ಇದನ್ನು ಪರೀಕ್ಷೆ ಮಾಡ್ಕೊಳ್ಬೋದು. ಯಾರೇ ಆದರೂ ಕೂಡ ಈ ಒಂದು ಅಭ್ಯಾಸಗಳಿರ್ತಕ್ಕಂಥವ್ರು ಖಂಡಿತ ಮಂಗಳವಾರದ ದಿವಸ ಅದನ್ನು ವಿಸರ್ಜನೆ ಮಾಡಿ ಅದನ್ನು ಮಾಡದೇ ಇರತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಬೇಕಾದರೆ ನಿಮ್ಗೆ ಅಬ್ಸರ್ವ್ ಮಾಡಿ ನೋಡಿ, ಮಂಗಳವಾರದ ದಿವಸ ಫ್ರೆಂಡ್ಸೆಲ್ಲ ಹೋಗ್ಬಿಟ್ಟು ಎಲ್ಲೋ ಒಂದು ಪಾರ್ಟಿ ಮಾಡ್ಕೊಂಡು ಬರ್ತಾರೆ. ಆ ವೀಕಲ್ಲೇ ಅವ್ರಿಗೆ ಜಗಳಗಳಾಗ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಕುಟುಂಬದವರೆಗೂ ಕೂಡ ಈ ರೀತಿಯಾದಂಥ ಮನೆಯಲ್ಲಿ ಅಭ್ಯಾಸ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಮಂಗಳವಾರದ ದಿವಸ ನಿಮ್ಮ ಶ್ರೇಯಸ್ಸನ್ನು ತಡೀತಕ್ಕಂಥದ್ದಾಗುತ್ತೆ, ಮಾನಸಿಕ ಒತ್ತಡಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಂಗಳವಾರದ ದಿವಸ
ಮದ್ಯವನ್ನು ಒಂದು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಶುಭಪ್ರದ. ಇವತ್ತು ಮಂಗಳವಾರ ಪೂರ್ವಾಷಾಢ ನಕ್ಷತ್ರ ಇರೋದರಿಂದ ಅಮ್ಮನವರ ಸನ್ನಿಧಾನದಲ್ಲಿ, ವಿಶೇಷವಾಗಿ ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ 2 ನಿಂಬೆಹಣ್ಣು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಸಂಕಲ್ಪ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಮನೆಯಲ್ಲಿ ಏನೋ ಬಾಧೆ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ, ಇದೆಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ನಿಮಗೆಲ್ಲ ರೀತಿಯಲ್ಲೂ ತಕ್ಷಣದಲ್ಲೇ ನಿವೃತ್ತಿ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಶಕ್ತಿ ದೇವತೆಗೆ, ಗ್ರಾಮ ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಂಬೆಹಣ್ಣಿನ ಹಾರವನ್ನು ಹಾಕಿ ನಿಂಬೆಹಣ್ಣನ್ನು ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಮಂಗಳವಾರದ ದಿವಸ ಇವತ್ತು ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಗುರುವಿನ, ವಿಶೇಷವಾಗಿ ಶನಿಯ ಮನೆಯನ್ನು ಪ್ರವೇಶವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಎಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ, ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವೃತ್ತಿ ಆಗಲಿ ಅಂತಕ್ಕಂಥ ಸತ್ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಮ್ ದುರ್ಗಾಯೇ ನಮಃ. ಗುಂ ಗುರುಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಪ್ರಾಧ್ಯಾಪಕರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅಕೌಂಟೆಂಟ್ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಲಾಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣಕ್ಕೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ ಮಿಕ್ಕಿರುವ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾದೇವಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಶತ್ರುಗಳ ಮೇಲೆ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಆತ್ಮೀಯರೊಟ್ಟಿಗೆ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಲಕ್ಷ್ಮೀ ನರಸಿಂಹನ ದರ್ಶನ, ಓಂ ನೃಂ ನರಸಿಂಹಾಯ ನಮಃ ಅಂತಕ್ಕಂಥ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ತಂದೆಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಾಮಿಕರಿಂದ ಏನಾದರೂ ಕೂಡ ಒತ್ತಡಗಳು ಬರಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ನಿದ್ರಾಹೀನತೆ ಅಂತಕ್ಕಂಥದ್ದು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಮಂತ್ರ ಉಚ್ಚಾರದಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಸಾಲಬಾಧೆಯಿಂದ ನಿವೃತ್ತಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ವೃತ್ತಿರಂಗದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ವಸ್ತ್ರ ವಿನ್ಯಾಸಗಾರರಿಗೆ, ವಸ್ತ್ರಗಾರರಿಗೆ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಆಧ್ಯಾತ್ಮಿಕವಾದಂಥ ಪ್ರಯಾಣ ಅಥವಾ ಆಧ್ಯಾತ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಗುರುವಿನ ಪ್ರಾರ್ಥನೆ. ಗುರುವಿನ ಪ್ರಾರ್ಥನೆಯೊಂದಿಗೆ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹೆಲೋ ಹೆಲೋ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಕರೆ ಕಟ್ಟಾಗಿದೆ. ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಗ್ರಾಮ ದೇವತೆಗಳಿಗೆ ಬಲಿ ಕೊಡುವಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿಯ ಮಹತ್ವವೇನು ಅಂತ ತಿಳಿಸ್ಕೊಳ್ಬಹುದಾ? ಓಂ ಖಡ್ಗಂ ಕಪಾಲಂ ಡಮರುತ್ರಿಶೂಲಂ ಸಂಬಿಭ್ರತಿ ಚಂದ್ರಕಲಾವತಂಸಾಂ ಪಿಂಗೋರ್ಧ್ವಕೇಶಾಸಿತ ಭೀಮಧನುಷ್ಟ್ರಾತ್ ಭೂಯಾತ್ ವಿಭೂತ್ಯಾಂ ಮಮ ಭದ್ರಕಾಳಿ. ಓಂ ಧನುರ್ಧರಾಯೇ ವಿದ್ಮಹೇ ಸರ್ವಸಿದ್ಧೈ ಚ ಧೀಮಹೇ ತನ್ನೋ ಧರಾಃ ಪ್ರಚೋದಯಾತ್. ದುಮ್ ದುರ್ಗಾಯೈ ನಮಃ. ಮುಖ್ಯವಾಗಿ ಕ್ಷೇತ್ರಪಾಲಕಳು ಅಂತ ಕರಿತೀವಿ. ಕ್ಷೇತ್ರಸ್ಯ ಪತಿನಾ ವೈಗಂ ಇತೇನ ವಾಜಯಾಮಸಿ ಗಾಮಶ್ವಂ ಪೂಷಯಿತ್ವಾ ಸನೋ ಮೃಡಾತೃದೃಶೇ ಅಂತೇಳಿ ವೇದ ಮಂತ್ರದಲ್ಲಿ ಬರ್ತಕ್ಕಂಥದ್ದು. ಕ್ಷೇತ್ರ ಅಂತಕ್ಕಂಥದ್ದು ನಾವು ವಾಸ ಮಾಡ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಕ್ಷೇತ್ರ ಅಂತ ಕರಿತೀವಿ. ಕ್ಷೇತ್ರಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವಳು ಗ್ರಾಮ ದೇವತೆ. ಈ ಗ್ರಾಮ ದೇವತೆ ಬಹಳ ಮುಖ್ಯವಾಗಿ ಯಾವೆಲ್ಲ ಒಂದು ಸಂದರ್ಭಗಳಲ್ಲಿ ಗ್ರಾಮ ದೇವತೆಯನ್ನು ಆರಾಧನೆ ಮಾಡ್ತೀವಪ್ಪ ಅಂದರೆ ಸರ್ವೇ ಸಾಮಾನ್ಯವಾಗಿ ವರ್ಷಂ ಪ್ರತಿ ಒಂದು ಹಬ್ಬ ಅಂತಕ್ಕಂಥದ್ದು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಆದರೆ ವಿಶೇಷವಾಗಿ ವೈಯಕ್ತಿಕವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪಾಪ ಶಾಪ ರೋಗ ಅಂತಕ್ಕಂಥದ್ದು. ಈಗ
ಅಮ್ಮನವರಲ್ಲಿ ಬಹಳ ಮುಖ್ಯವಾಗಿ ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಎಂದು ಎಲ್ಲ ದೇವಾನುದೇವತೆಗಳಿಗೆ ಎಲ್ಲ ಶಕ್ತಿಯ ಸ್ವರೂಪಳಾಗಿರ್ತಕ್ಕಂಥವಳು ಯಾರಪ್ಪ ಅಂದರೆ ಕಲಿಯುಗದಲ್ಲಿ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ. ಆ ದುರ್ಗೆಯ ಅಂಶಗಳಾಗಿ ಬಂದಿರತಕ್ಕಂಥದ್ದು ಯಾಕಂದರೆ ನಾವು ಅಮ್ಮನವರನ್ನು ಬಹಳ ಮುಖ್ಯವಾಗಿ ಅಷ್ಟಾಯುಧ ಭುಜಗಳು ಅಂತ ಕರಿತೀವಿ. ಈ ಅಷ್ಟಾಯುಧಗಳಲ್ಲಿ ಇರತಕ್ಕಂಥ ಭುಜಗಳಲ್ಲಿ ಇರತಕ್ಕಂಥ ಶಕ್ತಿಗಳೇನಪ್ಪ ಅಂದರೆ ಮಾರಮ್ಮ ಶಕ್ತಿ, ದುರ್ಗಮ್ಮ ಶಕ್ತಿ, ಊರಮ್ಮ ಶಕ್ತಿ, ದ್ಯಾವಮ್ಮ ಶಕ್ತಿ ಮತ್ತು ಸಫಲಮ್ಮ ಶಕ್ತಿ, ದುಗ್ಗಲಮ್ಮ ಶಕ್ತಿ, ಇನ್ನು ಏನಪ್ಪ ಅಂದರೆ ಪ್ಲೇಗಮ್ಮ ಅಂತ ಕೂಡ ಕರಿತೀವಿ. ಪ್ಲೇಗಮ್ಮ ಅವಳು ಶಕ್ತಿ ಸ್ವರೂಪಳಾಗಿರ್ತಕ್ಕಂಥವಳು. ಮಾಯಮ್ಮ ಮತ್ತು ಈ 8 ವಿಧವಾಗಿರ್ತಕ್ಕಂಥ ಆಯುಧಗಳನ್ನು ದುರ್ಗಾ ಪರಮೇಶ್ವರಿ ಧಾರಣೆ ಮಾಡಿರ್ತಕ್ಕಂಥವಳು ಆಗ್ತಾಳೆ. ಅಮ್ಮನವರು ಭೂಮಿಯಿಂದ ಆವಿರ್ಭವಿಸಿರ್ತಕ್ಕಂಥವ್ರು. ಈ ಶಕ್ತಿ ದೇವತೆ ಅಂತಕ್ಕಂಥದ್ದು ಭೂಮಿಯ ಪ್ರತಿರೂಪ. ನಾವು ಎಲ್ಲ ಈ ಭೂಮಿ ಮೇಲೆ ಎಷ್ಟು ಶಕ್ತಿಯನ್ನು ಭಾರವನ್ನು ಹಾಕಿದ್ರೂ ಕೂಡ ಆಕೆ ತಡ್ಕೊಳ್ಳುವಂಥ ಶಕ್ತಿ ಹೇಗಿರುತ್ತೋ ಹಾಗೆ ಗ್ರಾಮ ದೇವತೆಗೆ ಕೂಡ ಬಹಳ ಮುಖ್ಯವಾಗಿ ಆ ಎಲ್ಲ ಗ್ರಾಮದ ಬರ್ತಕ್ಕಂಥ ನಕಾರಾತ್ಮಕ ದೋಷಾದಿಗಳನ್ನು ತಡೆಯುವ ಸಲುವಾಗಿ ವಿಶೇಷವಾಗಿ ಗ್ರಾಮ ದೇವತೆ ಅಂತಕ್ಕಂಥದ್ದನ್ನು ನಾವು ಮೂಲ ಅಮ್ಮನವರ ಗಣದೇವತೆಗಳು ಅಂತ ಕರಿತೀವಿ. ನಾವು ಆಯುಧಗಳು ಅಂತ. ನಮ್ಮ ಹತ್ರ ಒಂದು ಆಯುಧ ಇದ್ದರೆ ಅದಕ್ಕೊಂದು ಬಲ ಇರುತ್ತೆ. ಮನುಷ್ಯನಿಗೂ ಕೂಡ ಒಂದು ಅತೀತವಾಗಿರ್ತಕ್ಕಂಥ ಒಂದು ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗ್ರಾಮ ಅಂತಕ್ಕಂಥದ್ದು ಒಂದು ಪ್ರಾಕಾರ, ಒಂದು ಕ್ಷೇತ್ರ, ಒಂದು ಪರಿಧಿ. ಆ ಪರಿಧಿಯ ಆಕಾರದಲ್ಲಿರ್ತಕ್ಕಂಥ ಮೂಲ ಸ್ಥಾನದಲ್ಲಿ ಸ್ಥಿತಳಾಗಿರ್ತಕ್ಕಂಥವಳು ಗ್ರಾಮ ದೇವತೆ. ಹಿಂದೆ ಎಲ್ಲ ಈ ಪ್ಲೇಗ್ ಅಂತಕ್ಕಂಥ ರೋಗ ಬಂದಾಗ ಊರುಗಳೇ ಬದಲಾವಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಆವಾಗ ಏನು ಮಾಡ್ತಿದ್ರು, ಮೊದಲು ಹೋಗಿ ಆ ಊರಿನ ಗ್ರಾಮಸ್ಥರೆಲ್ಲ ಹೋಗಿ ಯಾರಾದರೂ ಒಬ್ಬರು ಹೋಗಿ ಮುಖ್ಯಸ್ಥರು ಆ ಒಂದು ಜಾಗವನ್ನು ಪರಿಶೀಲನೆ ಮಾಡ್ಕೊಂಡು ಬಂದು ಮೊದಲನೇದಾಗಿ ತಗೊಂಡೋಗಿ ಒಂದು ಕಲ್ಲನ್ನು ಇಟ್ಟು ದೇವತಾ ರೂಪವೆಂದು ಭಾವಿಸಿ ತಾಮಸಿಕ ಪೂಜೆಯನ್ನು ಮಾಡ್ತಾಯಿದ್ರು. ಇಲ್ಲೇ ಸಾತ್ವಿಕ, ತಾಮಸಿಕ ಮತ್ತು ರಾಜಸಿಕ ಪೂಜೆಗಳು ಇರ್ತಕ್ಕಂಥದ್ದು. ತಾಮಸಿಕ ಅಂದರೆ ಆಯಾಯ ಪ್ರಾಂತ್ಯಕ್ಕನುಸಾರವಾಗಿ ಅಮ್ಮನವರಿಗೆ ಪೂಜಾ ವಿಧಾನವನ್ನು ಮಾಡ್ತಕ್ಕಂಥದ್ದು. ಅದು ಕೂಡ ನಾವು ಬಲಿಪ್ರಧಾನವಾಗಿ ಪೂಜೆಗಳನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಕ್ಕಂಥ ಎಷ್ಟೋ ಪದ್ಧತಿಗಳಿದ್ದಾವೆ. ಕೋಣವನ್ನು ಕೂಡ ಬಲಿ ಕೊಡ್ತಕ್ಕಂಥದ್ದು ಇದೆ. ಅದು ಏನಪ್ಪ ಅಂದರೆ ಅಕೇಶನಲ್ ಆಗಿರ್ತಕ್ಕಂಥದ್ದು, ನಿರಂತರವಾಗಿ ಇಲ್ಲದೆ ಇರತಕ್ಕಂಥದ್ದು. ಯಾಕೆ ಅಂದರೆ ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಫಲಪ್ರದ ಅಂತೇಳಿ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರು ಏನಪ್ಪ ಅಂದರೆ ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಉಗಮದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಾನೇ ಸೃಷ್ಟಿಯನ್ನು ಮಾಡಿದ್ದೇನೆ. ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿದಾಯಿನಿ, ಎಲ್ಲ ರೀತಿಯಲ್ಲಿರ್ತಕ್ಕಂಥ ವರ್ಣಭೇದಾದಿಗಳನ್ನು, ಯಾಕೆಂದರೆ ನಾವು 84 ಲಕ್ಷ ಜೀವರಾಶಿಗಳು ಅಂತ ಕರಿತೀವಿ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜಂತುವು ಕೂಡ ನಾನೇ ಅದನ್ನು ಸೃಷ್ಟಿ ಮಾಡಿದ್ದೇನೆ ಅಂತೇಳಿ. ಹಾಗಾಗಿ ಒಂದು ಮನೆಯ ಒಡೆಯನಿಗೆ ಮನೆಯಲ್ಲಿರ್ತಕ್ಕಂಥ 4 ಜನವನ್ನು ಪೋಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಹೇಗಿರುತ್ತೋ ಹಾಗೆ ಆ ಬಾಧ್ಯತೆ ಜವಾಬ್ದಾರಿ ಹೇಗಿರುತ್ತೋ ಹಾಗೆ ಅಮ್ಮನವರಿಗೂ ಕೂಡ ಜವಾಬ್ದಾರಿ ಇರ್ತಕ್ಕಂಥದ್ದಾಗುತ್ತೆ. ಮುಂದೆ ರಾಶಿಫಲವನ್ನು ನೋಡಿ ತಿಳ್ಕೊಳ್ತಾ ಹೋಗೋಣ. ಮುಂದಿನ ರಾಶಿಫಲಗಳನ್ನು ಮುಂದುವರಿಸ್ಬೋದಾ? ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು, ವಿಶೇಷವಾಗಿ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಾಡಿ ಆ ಒಂದು ಕಾರ್ಯದಲ್ಲಿ ನೀವು ಸಫಲತೆಯನ್ನು ಕಾಣ್ತಕ್ಕಂಥವ್ರಾಗಿರ್ತೀರ. ಹೊಸಬರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಹೊಸ ಜವಾಬ್ದಾರಿಗಳು ಸಿಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ ಸಿಂಹರಾಶಿಯವರು ಇವತ್ತಿನ ದಿವಸ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣಬೇಕು, ಮಂಗಳವನ್ನು ಕಾಣಬೇಕಾದರೆ ಹನುಮತೇ ನಮಃ ಅಂತೇಳಿ ಹನುಮಂತನ ಪ್ರಾರ್ಥನೆ, ಹನುಮಂತನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವಿದ್ಯಾಭ್ಯಾಸಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ವಿದೇಶಿ ಪ್ರಯಾಣಕ್ಕೆ ಶುಭಪ್ರದವಾಗಿರ್ತಕ್ಕಂಥದ್ದು, ದೇವತಾ ಉಪಾಸನೆಗಳನ್ನು ಮಾಡ್ತಕ್ಕಂಥ ಒಂದು ಸುಯೋಗ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿ ಮಂತ್ರೋಚ್ಚಾರ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಜಕೀಯ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಸ್ವಲ್ಪ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಮನಸ್ಸು ಕೂಡ ಅಚಂಚಲತೆ ಆಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಏಕಾಗ್ರತೆಯಿಂದ ಎಲ್ಲ ಕೆಲಸವನ್ನು ಕೂಡ ಸನ್ಮಂಗಳಕರವಾಗಿ ಮಾಡುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಕುಂಕುಮಾರ್ಚನೆ ಮಾಡುವುದರಿಂದ ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ ತುಲಾರಾಶಿಯವರಿಗೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಭಾಗ್ಯಾಭ್ಯುದಯ ಆಗಿರ್ತಕ್ಕಂಥದ್ದು, ಗುರುಗಳ ದರ್ಶನ ಮಾಡತಕ್ಕಂಥ ಸುಯೋಗ, ವಿದ್ಯಾನುಕೂಲ ಇರತಕ್ಕಂಥದ್ದು. ಇವತ್ತಿನ ದಿವಸ ನೌಕಾಪಡೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ವೃತ್ತಿ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಮಂಗಳವನ್ನು ಕಾಣುವ ಸಲುವಾಗಿ ವೃಶ್ಚಿಕ ರಾಶಿಯವರು ಅನನ್ಯವಾಗಿ ಆಂಜನೇಯನ ದರ್ಶನ ಮಾಡಿ ಆಂಜನೇಯನ ಪ್ರಾರ್ಥನೆ, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ
ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾಂ ಭವೇತ್ ಅಂತೇಳಿ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ವೃಶ್ಚಿಕ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿರೋದು? ಶ್ರವಣ ಬೆಳಗೊಳ. ತಮ್ಮ ಹೆಸರು ತಿಳಿಸಬಹುದಾ? ಮಂಜುನಾಥ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಹೇಳೋರೆ. ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 15. 15? ಹಾಂ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮ್ಮ ಮಗನ ಬಗ್ಗೆ ಸ್ವಲ್ಪ. ಏನು ನಿಮ್ಮ ಮಗಂದು? ಹರೀಶ್ ಅಂತ ಹೆಸರು. ಏನಂದ್ರಿ? ಹರೀಶ್ ಅಂತ. 6/6/86 ಹುಟ್ಟಿರೋದು. ಏನು ನಕ್ಷತ್ರ? ಕೃತಿಕಾ ನಕ್ಷತ್ರನಾ? 6/6/86 ಹುಟ್ಟಿರೋದು. ಹಾಂ, ಏನು ಕೇಳಬೇಕಿತ್ತು? ಒಂದು ಮದುವೆ ಬಗ್ಗೆ ಕೇಳೋದು. ಒಂದು ಮದುವೆ ಫೇಲ್ ಆಗ್ಬಿಡ್ತು. ಮದುವೆ ಸಮಸ್ಯೆ ಆಗಿದೆ ಅಲ್ವಾ? ಸಮಸ್ಯೆ ಆಗಿದೆ. ಸ್ವಲ್ಪ ಪಿತೃಗಳ ತೊಂದರೆ ಇದೆ ಅಂತಕ್ಕಂಥ ಏನೋ ಪಿತೃಕಾರ್ಯಾದಿಗಳೇನಾದರೂ ನಿಲ್ಲಿಸಿದ್ದೀರಾ? ಇಲ್ಲ, ಹಬ್ಬದಲ್ಲಿ ಎಡೆ ಇಕ್ಕೋದೆಲ್ಲ ಮಾಡ್ತಾ ಇರ್ತೀವಿ. ಆದರೂ ಕುಟುಂಬಕ್ಕೆ ಪಿತೃಶಾಪ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರೇತ ಶಾಪ ಅಲ್ಲ, ಪಿತೃಶಾಪ ಇದೆ. ಎಲ್ಲಾದರೂ ಪುಣ್ಯತಮವಾಗಿರ್ತಕ್ಕಂಥ ಗೋಕರ್ಣ ಅಥವಾ ರಾಮೇಶ್ವರ ಕ್ಷೇತ್ರದಲ್ಲಿ ಹೋಗಿ ಒಮ್ಮೆ ಆ ಪಿತೃಕಾರ್ಯಾದಗಳನ್ನು ಮಾಡ್ಕೊಂಡು ಬನ್ನಿ. ಎರಡನೇದಾಗಿ ಪ್ರತಿ ಭಾನುವಾರ ನಿಮ್ಮ ಮಗನ ಹೆಸರಲ್ಲಿ ಎಲ್ಲಾದರೂ ಕೂಡ ನಾರಾಯಣನ ಸನ್ನಿಧಾನದಲ್ಲಿ, ವಿಶೇಷವಾಗಿ ನಾರಾಯಣನ ಸನ್ನಿಧಾನ ವೆಂಕಟೇಶ್ವರ ಸ್ವಾಮಿ, ಮಹಾವಿಷ್ಣು, ರಾಮಚಂದ್ರ, ಹೀಗೆ ನಾರಾಯಣನ ಸನ್ನಿಧಾನದಲ್ಲಿ ಅರ್ಚನೆ ಮಾಡಿಸಿ ಖಂಡಿತ ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಚಿಕ್ಕಣ್ಣ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಚಿಕ್ಕಣ್ಣ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಿದೆಯಾ? ಹೆಲೋ, ಕರೆ ಕಟ್ಟಾಗಿದೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೊಸದಾಗಿರತಕ್ಕಂಥ ಏನಾದರೂ ನೀವು ಅಂದ್ಕೊಳ್ಳದೇ ಇರತಕ್ಕಂಥ ಒಂದು ಕಾರ್ಯಾದಗಳಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಪರೀತ ಖರ್ಚು ಕೂಡ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಅಷ್ಟೊಂದು ಶುಭಪ್ರದವಾಗಿಲ್ಲ. ಹಾಗಾಗಿ ಸ್ವಲ್ಪ ಮಾನಸಿಕ ಒತ್ತಡ ನಿವೃತ್ತಿಯನ್ನು ಮಾಡುವ ಸಲುವಾಗಿ ವಿಶೇಷವಾಗಿ ಸಮಾಧಾನ ಮತ್ತು ಗುರುಗಳ ದರ್ಶನ ಮಾಡತಕ್ಕಂಥ ಸುಯೋಗವನ್ನು ಕಲ್ಪಿಸಿಕೊಳ್ಳಿ. ಇವತ್ತಿನ ದಿವಸ ವಿವಾದಗಳಿಂದ ದೂರ ಇರಿ. ಧನುರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ಅಣ್ಣ ತಮ್ಮಂದಿರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದು. ಮನೆಯಲ್ಲಿ ಏನಾದರೂ ಶುಭತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಏನಾದರೂ ಶುಭಪ್ರದವಾದಂಥ ವಾರ್ತೆ ಕೇಳ್ತಕ್ಕಂಥದ್ದಾಗಿರುತ್ತೆ. ವಿಜ್ಞಾನಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಅನಿರೀಕ್ಷಿತವಾದಂಥ ಪ್ರಯಾಣವೂ ಕೂಡ ಮಕರ ರಾಶಿಯವರಿಗೆ ಇರಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಇದ್ದಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತೆರಿಗೆ ಸಂಬಂಧಿತವಾದ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ಕುಂಭರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾಗಿ ಎಲ್ಲಾದರೂ ವಿದೇಶಗಳಿಗೆ ತೆರಳಬೇಕು ಇರುವಂಥವ್ರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ವೃತ್ತಿರಂಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಅನನ್ಯವಾಗಿ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಗ್ರಾಮ ದೇವತೆಗಳಿಗೆ ಬಲಿಯನ್ನೇ ಯಾಕೆ ಕೊಡ್ತಾರೆ, ಆ ಪೂಜೆಯನ್ನೇ ಯಾಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮುಂದುವರಿಸಿ. ಮಳೆ, ಭೂಮಿ, ನಾನು ಹೇಗಿದ್ದು ಆ ಗ್ರಾಮ ದೇವತೆ ಅಂತಕ್ಕಂಥವಳು ಭೂಮಿಯಿಂದ ಹುಟ್ಟಿರ್ತಕ್ಕಂಥವಳು ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಭೂಮಿಗೆ ನೀರೇ ಬಾರದೇ ಇದ್ದಾಗ, ಮಳೆನೇ ಬಾರದೇ ಇದ್ದಾಗ ಭೂಮಿ ಏನಾಗುತ್ತೆ? ಒಣಗೋಗುತ್ತೆ. ಅಂದರೆ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶ ಹಿಂಗೋಗುತ್ತೆ ಅಂತಕ್ಕಂಥದ್ದು. ಹಾಗೆ ಗ್ರಾಮ ದೇವತೆ ಅಂತಕ್ಕಂಥವಳಿಗೆ ನಾವು ಪ್ರಾಣಶಕ್ತಿಯನ್ನು ಧಾರೆ ಎರಿತಕ್ಕಂಥ ಒಂದು ಪೂಜಾ ಪದ್ಧತಿಯ ತಾಮಸಿಕ ಪದ್ಧತಿ. ಅಲ್ಲಿ ಬಲಿಪ್ರದಾನ ಅಂದರೆ ಏನಪ್ಪ ಅಂದರೆ
ಅಮ್ಮನವರು ಎಲ್ಲವನ್ನು ಕೂಡ ತಾನೇ ನೋಡ್ಕೊಳ್ಬೇಕಾಗಿರತಕ್ಕಂಥದ್ದು. ಅಂದರೆ ಗ್ರಾಮವನ್ನು ಪೀಡಿಸುವಂತಹ ಒಂದಷ್ಟು ದುಷ್ಟಶಕ್ತಿಗಳು ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅವಳ ಬಾಗಲಲ್ಲೇ ಇವಳು ಇರ್ತಾಳೆ. ಅವ್ರು ಯಾಕಂದರೆ ಅವರನ್ನು ನಾವು ಅವಳು ಸಂಹಾರ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವಳೇ ಅವರನ್ನು ಸೃಷ್ಟಿ ಮಾಡಿರೋದ್ರಿಂದ ಅವ್ರಿಗೆ ಅವ್ರು ಸಂತೃಪ್ತಿ ಪಡಿಸ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಭೂಮಿಯಲ್ಲಿ ಈಗ ಫಲವತ್ತತೆಯನ್ನು ಕಾಣಬೇಕಾದ್ರೆ ನಾವು ನೀರು ಹಾಯಿಸ್ತಾನೇ ಇರಬೇಕು. ಒಂದು ಬೆಳೆಯನ್ನಿಟ್ಟಾಗ ನೀರು ಹಾಯಿಸ್ತಾನೆ ಇರಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಪ್ರಾಣಶಕ್ತಿಯನ್ನು ಅಮ್ಮನವ್ರಿಗೆ ಬಲವನ್ನು ಕೊಡ್ತಕ್ಕಂಥದ್ದೇ ಈ ಒಂದು ತಾಮಸಿಕ ಪೂಜೆ. ಇಲ್ಲಿ ಬಲಿ ಪ್ರಧಾನವಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಅಲ್ಲಿ ಕಡ್ದಂಥ ಒಂದು ರಕ್ತ ಏನಿದೆಯೋ ಅದು ಭೂಮಿಗೆ ಹೋಗ್ತಕ್ಕಂಥದ್ದಾಗುತ್ತೆ. ಆ ಭೂಮಿಯ ಮೇಲೆ ಬಿದ್ದಾಗ ಒಂದಷ್ಟು ಶಕ್ತಿ ದೇವತೆಗಳು, ಅಂದರೆ ಅವು ಯಾವ ಕೂಡ ಪ್ರತ್ಯಕ್ಷವಾಗಿ ಇಲ್ಲದೆ ಇರತಕ್ಕಂಥದ್ದು ಅಪ್ರತ್ಯಕ್ಷವಾದಂಥ ದೇವತೆಗಳು ಅದನ್ನು ಗ್ರಾಸವನ್ನು ಮಾಡ್ತವೆ. ಅಂದರೆ ಸ್ವೀಕಾರವನ್ನು, ಆ ಸ್ಮೆಲ್ಲನ್ನು ತೆಗೆದುಕೊಳ್ತಕ್ಕಂಥ ಒಂದು ಪದ್ಧತಿ ಇರ್ತವೆ. ಅಲ್ಲಿಂದ ಸಂತೃಪ್ತರಾಗ್ತಾರೆ. ಹಾಗಾಗಿ ಆ ಎಲ್ಲ ಗ್ರಾಮಕ್ಕೆ ಅಡಚಣೆಯನ್ನು ಮಾಡ್ತಕ್ಕಂಥ ಏನು ನಾವು ದುಷ್ಟಶಕ್ತಿಗಳಂತ ಏನು ಕರಿತೀವೋ ಗ್ರಾಮಕ್ಕೆ ಏನು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಕೊ. ಏನಪ್ಪ ಅಂದರೆ ಅಂಥ ಸಂದರ್ಭದಲ್ಲಿ ಅಮ್ಮನವರನ್ನು ತಾಮಸಿಕವಾಗಿ ಅಮ್ಮನವರನ್ನು ಪೂಜೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಲಿ ಪ್ರದಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಊರಿಗೆ ತುಂಬ, ಯಾಕಂದರೆ ತುಂಬ ಗ್ರಾಮಗಳಲ್ಲಿ ತುಂಬ ಯುವಕರು ಆಕ್ಸಿಡೆಂಟ್ಗಳಾಗಿ ಹೋಗ್ತಾ ಇರ್ತಕ್ಕಂಥದ್ದು, ಊರಿನಲ್ಲಿ ಯಾರ್ದೋ ಮನೆಗೆ ಬೆಂಕಿ ಬೀಳ್ತಕ್ಕಂಥದ್ದು, ರೋಗಗಳು ಬರ್ತಕ್ಕಂಥದ್ದು, ಹೀಗೆ ಸಾಕಷ್ಟು ಒಬ್ಬರು ತೀರ್ಕೊಂಡಾದ ಮೇಲೆ ವಿತಿನ್ನೇ ಒಂದು ಡೇಸಲ್ಲಿ ಒಂದಷ್ಟು ಜನ ತೀರ್ಕೊಳ್ತಾ ಇರ್ತಕ್ಕಂಥ. ಆಗ ಏನಾಗುತ್ತೆ, ನಾನು ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಏನಪ್ಪ ಅಂದರೆ ಪಾಪ, ರೋಗ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಶಾಪ, ಈ ಪಾಪ, ರೋಗ, ಶಾಪಾದಿಗಳ ಪೀಡಿತರಾದಂಥ ಗ್ರಾಮಗಳು ವಿಶೇಷವಾಗಿ ಒಂದಷ್ಟು ವರ್ಷಗಳ ಕಾಲ ಗ್ರಾಮ ದೇವತೆಗಳು ಉಪಾಸನೆ ಮಾಡದೇ ಇದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಾಮ ದೇವತೆ ಅಂತಕ್ಕಂಥವಳು ನಿಮ್ಮನ್ನು, ನಿಮ್ಮ ತಾಯಿಯನ್ನು ಎಷ್ಟು ನೀವು ಪೂಜನೀಯವಾಗಿ ಕಾಣ್ತಿರೋ ಅದಕ್ಕಿಂತಲೂ 10 ಪಟ್ಟು ಪೂಜನೀಯವಾಗಿ ಕಾಣಿರಬೇಕು. ಯಾಕಂದರೆ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಎಲ್ಲೋ ಒಂದು ಕಡೆ ಇರುತ್ತೆ, ಊರಿನವ್ರು ಯಾರು ಆ ಕಡೆ ತಿರುಗೂ ಕೂಡ ನೋಡಲ್ಲ, ಆಯಮ್ಮನ್ನು ಆ ಕಡೆ ತಿರುಗಿಸ್ಬಿಟ್ಟು ಇಟ್ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಊರಲ್ಲಾದರೂ ಕೂಡ ವಿಶೇಷವಾಗಿ ಗ್ರಾಮ ದೇವತೆಯ ಒಂದು ಆರಾಧನೆ ಎಷ್ಟು ಒಂದು ಸಂಪದ್ಭರಿತವಾಗಿ ನಡೀತಾ ಇರುತ್ತೋ ಆ ಊರು ಕೂಡ ಅಷ್ಟು ಸಮೃದ್ಧವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗ್ರಾಮ ದೇವತೆ ಅಂತಕ್ಕಂಥವಳು ಈಗ ನಾವು ಸಫಲದಮ್ಮ, ದುಗ್ಗಲಮ್ಮ ಅಂತೆಲ್ಲ ತುಂಬ ಕಾಟೇರಮ್ಮ ಎಲ್ಲ ಕೂಡ ಪ್ರಾಂತ್ಯವಾರದಲ್ಲಿ ಬದಲಾವಣೆ ಇರತಕ್ಕಂಥದ್ದು. ಮೂಲ ಪರಂಪರೆ ಇರತಕ್ಕಂಥದ್ದೇ ಮಾರಮ್ಮನಿಂದ. ಸೊ ಆಕೆ ಮಾರಮ್ಮ ಅಂತಕ್ಕಂಥವಳು ಅಮ್ಮನವರ ಆ ಒಂದು ಶಕ್ತಿ ಸ್ವರೂಪಳಾಗಿರ್ತಕ್ಕಂಥವಳು ಆಗ್ತಾಳೆ. ಆದರೆ ಅಮ್ಮ ಅಲ್ಲ ಅವಳು. ಅಮ್ಮನವರು ನಾನು ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ಅಮ್ಮನವರ ಆಯುಧಗಳು. ಹೇಗೆ ಆಯುಧ ಇದ್ದಾಗ ಒಬ್ಬ ಮನುಷ್ಯನಿಗೆ ಶಕ್ತಿ ಹೆಚ್ಚುತ್ತೋ ಹಾಗೆ ಆ ಒಂದು ಅಮ್ಮನವರ ಶಕ್ತಿ ಹೆಚ್ಚಾಗಬೇಕಾದ್ರೂ ಕೂಡ ಈ ಎಲ್ಲ ಗಣದೇವತೆಗಳ ಒಂದು ಆರಾಧನೆ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದಾಗಿರುತ್ತೆ. ಗುರುಗಳೇ, ಈ ಒಂದು ಪದ್ಧತಿ ಅಂದರೆ ಎಲ್ಲದಕ್ಕಿಂತ ಇದು ವಿಭಿನ್ನವಾಗಿರುವಂಥದ್ದು. ಈ ಒಂದು ಪದ್ಧತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ. ಹೆಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ತಿಳಿಸಬಹುದಾ? ಹನುಮಂತರಾಯ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬಾಯರ್ ಬಗ್ಗೆನೆಲ್ಲ ನಮ್ದು ಒಳ್ಳೆ ಟೈಮ್ ಬಗ್ಗೆ ಕೇಳ್ಬೇಕಾಯ್ತು. ದಾಳಿಂಬೆ ನಾಳೆ ನಾಟಿ ಮಾಡೋಣ ಅಂತ ಇದ್ದೀವಿ, ಅದು ಒಳ್ಳೇದೇ ಇಲ್ವೇ ಎಂಬುದು ಕೇಳ್ಬೇಕಾಯ್ತು. ಸರಿ, ನಾಳೆ ಟೈಮ್ ಚೆನ್ನಾಗೈತೆ ಇಲ್ಲ ಅಂತ ಕೇಳಕ್ಕೋಸ್ಕರ. ಸರಿ 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 1 ರಿಂದ 30 ಸಂಖ್ಯೆ ಅಂದ್ರೆ 9 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ನಿಮ್ದು ಕಾರ್ಯಕ್ರಮ ಅಖಂಡ ಜ್ಯೋತಿಷ್ಯ ಪ್ರತಿ ದಿವಸ 6:30 ನೋಡ್ತಾ ಇರ್ತೀವಿ ಸರ್ ಸ್ವಾಮಿ. ನಮಗೆ ನಾಳೆಗೆ ದಾಳಿಂಬೆ ನಾಟಿ ಮಾಡ್ಬೇಕು, ಒಳ್ಳೆ ಶುಭ ಟೈಮು, ಯಾರನ್ನ 10 ಗಂಟೆಯಿಂದ ಅಂತ ಹೇಳಕ್ ಕೊಟ್ಟಾರೆ, ಒಳ್ಳೆ ಗಳಿಗೆ ನಕ್ಷತ್ರ ಚೆನ್ನಾಗೈತಿ ಇಲ್ಲ ಅಂತದ್ದು ಹೇಳಿ ಸ್ವಾಮಿ. ನೋಡಿ, ಯಾವ ಊರು ನಿಮ್ದು? ಹಿರಿಯೂರು ತಾಲೂಕು ಅರಿಯಬ್ಬೆ. ಅಲ್ಲ, ಊರ ಹೆಸರೇನು? ಅರಿಯಬ್ಬೆ. 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 ನೋಡಿ, ನೀವು ನಾಳೆಗಿಂತ ಗುರುವಾರ ಮಾಡಿ. ಗುರುವಾರ ಮಾಡಿ ನಾಳೆ. ಯಾಕೆಂದರೆ ಈಗ ಬುಧನಿಗೆ, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಾದಿಗಳನ್ನು ಬುಧವಾರ ಪ್ರಾರಂಭ ಮಾಡೋದಕ್ಕಿಂತ ಗುರುವಾರ ಪ್ರಾರಂಭ ಮಾಡಿದ್ರೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ನೀವು ಬೆಳೀತಾ ಇರತಕ್ಕಂಥ ಬೆಳೆಯಲ್ಲಿ ಖಂಡಿತ ಶುಭ ಸ್ವಾಮೀಜಿ. ಅದೇ ಬಹಳ ಖರ್ಚು ಬರ್ತಾವ, ಅದಕ್ಕೋಸ್ಕರ ಒಳ್ಳೆ ಟೈಮ್ ಕೇಳ್ತಾ ಇದ್ದೀವಿ ಸ್ವಾಮೀಜಿ. ನೀವು ಮಾಡಿ ನೋಡಿ, ನೀವೆಲ್ಲ ನಮ್ಗೆ ಅನ್ನದಾತರು, ನೀವಿದ್ರೆ ನಾವು ಇರ್ತೀವಿ. ಹಾಗಾಗಿ ನೀವು ಚೆನ್ನಾಗಿರ್ಬೇಕಂತಕ್ಕಂಥ ಭಾವನೆಯಿಂದ ನಾಳೆದ್ದು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ನಾಡಿದ್ದು ಎಷ್ಟು ಗಂಟೆಗೆ ಮಾಡ್ಬೇಕು? 10 ಗಂಟೆ ಹಂಗೆ ಪ್ರಾರಂಭ ಮಾಡಿ. 12 ಗಂಟೆ ತನಕ ಚೆನ್ನಾಗಿದೆ. 10 ಗಂಟೆಯಿಂದ 12 ಗಂಟೆ. ಸ್ವಾಮೀಜಿ, ಹನುಮಂತರಾಯರ ಹೆಸರು ಬದಲಕ್ಕೆ ಇಡಬಹುದೇ ಅಥವಾ ನಾಗರತ್ನ ಅಂತ ನಮ್ಮ ಮನೆಯವರು, ಯಾರಿಂದ ಅದನ್ನ ಇಡಬಹುದು? ನಾಗರತ್ನ ಅವರಿಂದನೇ ಮಾಡಿ. ನಾಗರತ್ನ ಅವರಿಂದ ಮಾಡಲ್ಲ? ಹೌದು, ಗುರುವಿನ ಬಲ ಇದೆ ಈಗ, ನಾಗರತ್ನ ಅವರಿಂದನೇ ಮಾಡಿ. ಆಯ್ತು ಸ್ವಾಮೀಜಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈ ಒಂದು ಬಲಿ ಕೊಡುವಂತಹ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರೆ, ಇದರ ಬಗ್ಗೆ ಒಂದು ರಹಸ್ಯ ಏನು, ಇದ್ರದ್ದು ಸಂಕ್ಷಿಪ್ತವಾಗಿ ತಿಳಿಸಿ. ನಾವೇನ್ ಮಾಡ್ತೀವಿ ಅಂದ್ರೆ, ಮನೇಲಿ ಏನಾದರೂ ಸಮಸ್ಯೆ ಬಂದ್ರೆ ದೂರದ ಊರಿನ ದೇವತೆಗಳನ್ನು ಹುಡ್ಕೊಂಡು ಹೋಗ್ತೀವಿ, ಕರೆಕ್ಟ್ ಅಲ್ವಾ?
ಈ ರಹಸ್ಯ ಏನಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಿಮ್ಮ ಊರಿನಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಮೊದಲು ಮನೆ ದೇವರನ್ನು ಅಂದರೆ ಇರ್ತಕ್ಕಂಥ ಅಲ್ಲಿ ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ. ಇಲ್ಲಿ ಏನಪ್ಪ ಅಂದರೆ, ಎಂತೆಂಥ ಸಮಸ್ಯೆಗಳನ್ನು ಕೂಡ ನಾವು ನಮ್ಮ ಹತ್ರ ಬಂದಾಗ ಆ ಗ್ರಾಮ ದೇವತೆಯ ಅವರು ಆರಾಧನೆ ಮಾಡದೆ ಏನೇನೋ ಮಾಡ್ತಾ ಇರ್ತಾರೆ. ಈಗ ಅಣ್ಣಮ್ಮನ ಕರೆಸಿ ಕೂರಿಸ್ಕೊಳ್ಳೋದು, ಅಯ್ಯಪ್ಪನ ತರಿಸಿ ಕೂರಿಸ್ಕೊಳ್ಳೋದು, ಹೀಗೆ ಆರಂಭ ಮಾಡಿ ಬೇರೆ ಬೇರೆ ದೇವತೆಗಳನ್ನು ನಾವು ಬೇರೆ ಉಪಾಸನೆಗಳನ್ನು ಮಾಡಬೇಡಿ ಅಂತ ಹೇಳ್ತಿಲ್ಲ. ಆದರೆ ಮೊದಲನೇದಾಗಿ ನಿಮ್ಮ ಊರಿನ ದೇವತೆಯನ್ನು ನೀವು ಆರಾಧನೆ ಮಾಡೋದ್ರಿಂದ ನಿಮ್ಮ ಊರಲ್ಲಿ ಹುಟ್ಟಿರುವಂಥ ಒಂದು ಪಿಳ್ಳೆಯಿಂದ ಆದಿಯಾಗಿ 100 ವರ್ಷದ ಮುದುಕನ ತನಕ ಕೂಡ ಆ ಯಮ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವಳು ಆಗ್ತಾಳೆ. ಮುಖ್ಯವಾಗಿ ಏನಪ್ಪ ಅಂದರೆ ಕೂಷ್ಮಾಂಡ, ತೆಂಗಿನಕಾಯಿ, ನಿಂಬೆಹಣ್ಣು. ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ಪದ್ಧತಿ ಇದೆ. ರಹಸ್ಯ ಏನಪ್ಪ ಅಂದರೆ, ಯಾರ ಊರಿನಲ್ಲಿ ಇದನ್ನು ಬೇಕಾದ್ರೆ ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥವ್ರು ಆಗ್ತಾರೋ ಅಮ್ಮನವರಿಗೆ 56 ಭಕ್ಷಣಗಳಂತ ಬರುತ್ತೆ. ಈ 56 ಭಕ್ಷಣಗಳನ್ನು ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಅಮ್ಮನವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೇವನೆ ಮಾಡಿದಾಗ ಆ ಊರಿಗೆ ಯಾವುದೇ ಕಾರಣಕ್ಕೂ ಕೂಡ ರೋಗ ರುಜಿನಗಳು ಬರದೇ ಇರತಕ್ಕಂಥ ಒಂದು ಶಕ್ತಿಯನ್ನು ಅಮ್ಮ ಕರುಣೆ ಮಾಡ್ತಕ್ಕಂಥವಳಾಗ್ತಾಳೆ. ಇದು ಅನುಭವದಲ್ಲಿ ಇರ್ತಕ್ಕಂಥದ್ದು. 56 ಭಕ್ಷ್ಯಗಳು, ಎಲ್ಲ ಪದಾರ್ಥಗಳು ಬರುತ್ತೆ. ಈಗ ಏನು ಮಾಡ್ತಾರೆ, ಕೇವಲ ಬಲಿ ಮಾಡಿಬಿಟ್ಟು ಏನೋ ಒಂದು ಮಾಡಿ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಲ್ಲ, ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳು, ಕುಂಬಳಕಾಯಿಂದ ಮಾಡಿರ್ತಕ್ಕಂಥದ್ದು, ತೆಂಗಿನಕಾಯಿಯಿಂದ ಮಾಡಿರ್ತಕ್ಕಂಥದ್ದು, ಜೊತೆಗೆ ನಾವು ನಿಂಬೆಹಣ್ಣು ಅಂದರೆ ಚಿತ್ರಾನ್ನ ಮತ್ತು ಸೌತೆಕಾಯಿಂದ ಮಾಡಿರ್ತಕ್ಕಂಥದ್ದು ಒಂದಷ್ಟು ಪದಾರ್ಥಗಳಿದ್ದಾವೆ. ಈ ಎಲ್ಲ ಪದಾರ್ಥಗಳನ್ನು ಹಚ್ಚಿ, ಈಗ ನಾವು ಅಡುಗೆ ಮಾಡಬೇಕಾದ್ರೆ ಹಬ್ಬ ಹರಿದಿನಗಳಲ್ಲೋ ಅಥವಾ ಮದುವೆಗಳಲ್ಲಿ ಸಾಕಷ್ಟು ಪದ್ಧತಿಗಳಲ್ಲಿ ನಾವು ಅಡುಗೆಯನ್ನು ಮಾಡ್ತೀವಿ. ಹಾಗೆ 4-6 ರೀತಿಯಲ್ಲಿ ಕೋಸಂಬರಿ ಮಾಡ್ತಕ್ಕಂಥ ಪದ್ಧತಿ ಇದೆ. ಹೀಗೆ 56 ಬಗೆಯ ಅಡುಗೆಗಳನ್ನು ಅಮ್ಮನವರಿಗೆ ಮಾಡಿ ಬಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮೂರಲ್ಲಿ ಏನಾದರೂ ಮಕ್ಕಳಿಗೆ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಅಮ್ಮನವ್ರ ಮುಂದೆ ಹೋಗಿ ನಿಲ್ಲಿಸಿ ಒಂದು ಕರ್ಪೂರ ಹಚ್ಚಿ ನಿಂಬೆಹಣ್ಣು ಮೇಲೆ ಇಟ್ಟು ಇಳಿ ತೆಗೆದು ಬಿಟ್ಬಿಟ್ಟು ಬನ್ನಿ. ಆ ಒಂದು ಕ್ಷಣಕ್ಕೆ ಅದು ಮಾಯ ಆಗ್ತಕ್ಕಂಥದ್ದಾಗುತ್ತೆ. ನೀವು ದೂರದ ಊರುಗಳಲ್ಲಿ ಹೋಗಬಾರ್ದು ಅಂತಿಲ್ಲ. ಯಾಕೆಂದರೆ ಕ್ಷೇತ್ರ ದೇವತೆಗಳ ಫಲ ಕರ್ಮವನ್ನು ನಿವೃತ್ತಿ ಮಾಡಿದ್ರೆ ಆ ಒಂದು ಮುಖ್ಯವಾಗಿ ನಮ್ಮ ಜನ್ಮಜಾತಕದಲ್ಲಿ ಬಂದಿರತಕ್ಕಂಥದ್ದು ವಂಶ ಪರಂಪರೆಯಾಗಿ ಬಂದಿರತಕ್ಕಂಥ ದೋಷಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥ ದೇವತೆ ಯಾರಾದರೂ ಇದ್ದರೆ ಅದು ಗ್ರಾಮ ದೇವತೆ ಮಾತ್ರ. ಯಾಕಂದರೆ ನಮ್ಮ ಪೂರ್ವಜರು ಅದರ ಪರಂಪರೆಯನ್ನು ಇಟ್ಕೊಂಡು ಬಂದಿರ್ತಾರೆ. ಆ ಪರಂಪರೆಯಲ್ಲಿ ನಾವು ಬಂದಿರೋದ್ರಿಂದ ಪರಂಪರೆಯನ್ನು ಪಾಲನೆ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿರಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.